ವಿಂಡೋಸ್ 10 ಬ್ಲೂ ಸ್ಕ್ರೀನ್ ಆಫ್ ಡೆತ್ ಎರರು ನೋಡಿ ಸಾಕಾಗಿತ್ತು. ಸೊ ವಿಂಡೋಸ್ 11 ಬ್ಲೂ ಸ್ಕ್ರೀನ್ ಆಫ್ ಡೆತ್ ಎರರ್ ಇರುತ್ತಾ? ಪಕ್ಕ ಇರುತ್ತೆ. ಇದಕ್ಕಂತೂ ನಾನೇನು ಡೈರೆಕ್ಟಾಗಿ ನನ್ನ ಸಿಸ್ಟಮ್ಗೆ ಇನ್ಸ್ಟಾಲ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಸೊ ಸೈಡಿಗೆ ಇರಲಿ, ಯಾಕಂದರೆ ಇನ್ನೂ 4 ವರ್ಷ ಟೈಮ್ ಇದೆ ನಮಗೆ. ವಿಂಡೋಸ್ 11 ನಾವು ಯೂಸ್ ಮಾಡ್ಬೋದು. ವಿಂಡೋಸ್ 11 ಕೂಡ ಬ್ಲೂ ಸ್ಕ್ರೀನ್ ಆಫ್ ಡೆತ್ ಎರರ್ ಇರುತ್ತಂತೆ, ಆದರೆ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಅದೇನೆಂದರೆ ವಿಂಡೋಸ್ 11 ಬ್ಲೂ ಸ್ಕ್ರೀನ್ ಆಫ್ ಡೆತ್ ಕಲರ್ ಏನಿತ್ತು, ಸೊ ಅದು ಬ್ಲೂ ಆಗಿತ್ತು. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಯಾವ್ದಾರು ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿದ್ರೆ ಸೊ ಅದೇನಾದರೂ ಅಪ್ಲಿಕೇಶನ್ ಸಪೋರ್ಟ್ ಆಗಿಲ್ಲ ಅಂದರೂ ಕೂಡ ಬ್ಲೂ ಸ್ಕ್ರೀನ್ ಆಫ್ ಡೆತ್ ಎರರ್ ಬರುತ್ತೆ. ಹಾಗೆ ನಿಮಗೆ ಆ ಡಿಸ್ಕಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೂ ಕೂಡ ಆಗಲೂ ಕೂಡ ಒಂದು ಎರರ್ ಕೋಡ್ ಬಂದುಬಿಟ್ಟು ಆಟೋಮೆಟಿಕ್ಕಾಗಿ ರೀಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಅದೇ ರೀತಿ ಈಗ ವಿಂಡೋಸ್ 11 ಏನದು ರೀಸ್ಟಾರ್ಟ್ ಆಗಿದ ತಕ್ಷಣ ಅದು ಬ್ಲೂ ಕಲರಲ್ಲಿ ಬರ್ತಾ ಇತ್ತು. ಸೊ ಆ ಒಂದು ಎರರ್ನ ಈಗ ಅವರು ಬ್ಲ್ಯಾಕ್ ಕಲರ್ಗೆ ಟರ್ನ್ ಮಾಡ್ತಾ ಇದ್ದಾರೆ. ಇದೊಂದು ವಿಂಡೋಸ್ 11 ಜೊತೆಗೆ ಬರುವಂಥ ಒಂದು ಅಪ್ಡೇಟ್ ಅಂತೆ. ಸೊ ನಾನು ಅಂದ್ಕೊಂಡೆ ವಿಂಡೋಸ್ 11 ಅದು BSOD ಎರರ್ ಇಲ್ಲ ಅಂದ್ಕೊಂಡೆ. ಇದು ನೋಡಿದ್ರೆ ಕಲರ್ ಚೇಂಜ್ ಮಾಡಿಬಿಟ್ಟು ಸೊ ವಿಂಡೋಸ್ 11 ಕೂಡ ಬ್ಲೂ ಸ್ಕ್ರೀನ್ ಆಫ್ ಡೆತ್ ಎರರ್ನ ಇಡ್ತಾ ಇದ್ದಾರೆ. ಸೊ ನೋಡೋಣ ಏನೇನು ಮಾಡ್ತಾರೆ ಅಂತ. ಅಕಸ್ಮಾತ್ ನಿಮ್ಮನ್ನ ಲ್ಯಾಪ್ಟಾಪಲ್ಲಿ ಏನಾದರೂ ವಿಂಡೋಸ್ 11 ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಅಂದರೆ ಸೊ ಕಮೆಂಟ್ ಮಾಡ್ಬೋದು. ಸೊ ಯಾವ್ಯಾವ ಲ್ಯಾಪ್ಟಾಪಲ್ಲಿ ಇನ್ಸ್ಟಾಲ್ ಆಗಿದೆ ಅಂತ ನಮಗೆ ಲೈವ್ ಆಗಿ ಗೊತ್ತಾಗುತ್ತೆ. ಸೊ ಬರೀ ರಿಪೋರ್ಟ್ಸ್ ಹೇಳ್ತಾ ಇದ್ದಾರೆ ಈ ಲ್ಯಾಪ್ಟಾಪ್ಸಲ್ಲಿ ಇನ್ಸ್ಟಾಲ್ ಆಗುತ್ತೆ ಅದು ಇದು ಅಂತ. ನೀವೇನಾದರೂ ಡೈರೆಕ್ಟಾಗಿ ನಾನೇನು ಇನ್ಸ್ಟಾಲ್ ಮಾಡೋಕ್ಕೋಗಿಲ್ಲ. ನೀವು ಲಾಸ್ಟ್ ವಿಡಿಯೋ ನೋಡಿದರೆ ಬರೀ ವರ್ಚುವಲ್ ಮೆಷಿನಲ್ಲಿ ಮಾತ್ರ ನಾನು ಇನ್ಸ್ಟಾಲ್ ಮಾಡಿದೆ. ಸೊ ನೀವೇನಾದರೂ ಇನ್ಸ್ಟಾಲ್ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಬೋದು. ಇನ್ನು ಎರಡನೇ ಟೆಕ್ ನ್ಯೂಸ್ ಬಂದುಬಿಟ್ಟು ಅದೇನಪ್ಪ ಅಂದರೆ ಸೊ ವಿಂಡೋಸ್ 11 ಏನಿತ್ತು ಸೊ ಆ ಸಾಫ್ಟ್ವೇರ್ನ ನಿಮಗೆ OnePlus 60 ಅನ್ನುವಂಥ ಮೊಬೈಲಲ್ಲಿ, ಹಾಗೆಯೇ ನಿಮಗೆ Mi8 ಅನಿಸುತ್ತೆ. ಸೊ Mi8 ಅನ್ನುವಂಥ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಇದೇನು ಅಫಿಷಿಯಲಿಯಾಗಿ ಇವರೇನು ಮೈಕ್ರೋಸಾಫ್ಟ್ ಏನು ಇನ್ಸ್ಟಾಲ್ ಮಾಡಿ ಚೆಕ್ ಮಾಡಿಲ್ಲ. ಸೊ ಕೆಲವೊಬ್ಬರು ಡೆವಲಪರ್ಸ್ ಯಾರು ಇರ್ತಾರೆ ಅವರು ಟ್ರೈ ಮಾಡಿದ್ದಾರೆ. ಏನೇ ಟ್ರೈ ಮಾಡಿರ್ಬೋದು. ಎಷ್ಟೊಂದು ಜನ ತಮ್ಮ ಲ್ಯಾಪ್ಟಾಪ್ಸ್ಗೆ ಇನ್ಸ್ಟಾಲ್ ಮಾಡಬೇಕು ಅಂತ ಒದ್ದಾಡ್ತಿದ್ದಾರೆ. ಸೊ ಇವರು ಸ್ವಲ್ಪ ಕೋಡ್ ಚೇಂಜ್ ಮಾಡಿಕೊಂಡು ಸೊ ಮೊಬೈಲ್ಗೆ ಇನ್ಸ್ಟಾಲ್ ಮಾಡಿದ್ದಾರೆ. ಹಾಗಂತ ನೀವೆಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಹತ್ರ ಇರೋದೆಲ್ಲ ಒಂದೊಂದೇ ಮೊಬೈಲು. ಸೊ ಮೊಬೈಲ್ ಅಂತೂ ಪಕ್ಕ ಹಾಳಾಗೋಗುತ್ತೆ ಕರೆಕ್ಟಾಗಿ ವರ್ಕ್ ಆಗಲಿಲ್ಲ ಅಂದರೆ. ಸೊ ಅದೆಲ್ಲ ಅಂಥ ದೊಡ್ಡ ಸಾಹಸ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಪರವಾಗಿಲ್ಲ, ನೋಡೋಣ. ಅದಕ್ಕೂ ಅಪ್ರಿಷಿಯೇಟ್ ಮಾಡಲೇಬೇಕು. ಸೊ ಯಾರು ಡೆವಲಪರ್ಸ್ ಇದ್ದರು ಅವರಿಗೆ. ಇನ್ನು ಮೂರನೇ ಟೆಕ್ ನ್ಯೂಸ್ ಬಂದ್ಬಿಟ್ಟು ಅದೇನಪ್ಪ ಅಂದರೆ ವಾಟ್ಸಪ್ಪಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಸೊ ಅದೇನಂದರೆ ನೀವು ಯಾವ್ದಾದ್ರು ಒಂದು ಫೋಟೋಸ್ನ ಶೇರ್ ಮಾಡಬೇಕಾದ್ರೆ ಆಟೋಮೆಟಿಕ್ಕಾಗಿ ವಾಟ್ಸಪ್ಪು ಫೋಟೋ ಕ್ವಾಲಿಟಿ ಏನಿತ್ತು ಅದನ್ನು ರೆಡ್ಯೂಸ್ ಮಾಡಿಬಿಟ್ಟು ಕಳಿಸ್ತಾ ಇದ್ರು. ಬಟ್ ಈಗ ಒಂದು 3 ಆಪ್ಷನ್ ಕೊಡ್ತಾ ಇದ್ದಾರೆ. ಸೊ ಅದು ಡೇಟಾ ಸೇವರ್ ಅನ್ನೋಂಥ ಒಂದು ಆಪ್ಷನು, ಹಾಗೆಯೇ ನಿಮ್ಮ ಇಂಟರ್ನೆಟ್ ಹೇಗೆ ಇರುತ್ತೆ ಅಂದರೆ ಆ ಸ್ಪೀಡಿಗೆ ತಕ್ಕಂಗೆ ಇಮೇಜ್ನ ಸೆಂಡ್ ಮಾಡುತ್ತೆ. ಹಾಗೆಯೇ ನಿಮಗೆ ಹೈ ಕ್ವಾಲಿಟಿ ಅನ್ನೋಂಥ ಒಂದು ಆಪ್ಷನ್ನ ಕೊಡ್ತಾ ಇದ್ದಾರೆ. ಸೊ ನೀವು ನೆಕ್ಸ್ಟ್ ಟೈಮ್ ಏನಾದರೂ ಫೋಟೋನ ಸೆಲೆಕ್ಟ್ ಮಾಡಿ ಕಳಿಸ್ಬೇಕಾದ್ರೆ ಸೊ ಕ್ವಾಲಿಟಿನ ಸೆಲೆಕ್ಟ್ ಮಾಡಿ ಕಳಿಸ್ಬೋದು. ಸೊ ಇದೊಂದು ಒಳ್ಳೆಯ ಆಪ್ಷನ್ ಅನ್ಬೋದು. ಸದ್ಯಕ್ಕೇನು ಇದು ರೋಲ್ ಔಟ್ ಆಗಿಲ್ಲ. ಸೊ ಪಕ್ಕ ಅನಿಸುತ್ತೆ ಇನ್ನೂ ಒಂದು 3 ವೀಕ್ಸ್ ಅಥವಾ 1.5 ಮಂತ್ ತಗೋಬೋದು ಅಂತ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟೆಕ್ ಅಪ್ಡೇಟ್ಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ. ಸೊ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಸೊ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್, ಹ್ಯಾವ್ ಎ ನೈಸ್ ಡೇ.